ಅವರು ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಯವನಸ್ಥ ಮಕ್ಕಳಿಗೆ ಯಾವ ಭವಿಷ್ಯವನ್ನ ನೀಡ್ತಾ ಇದ್ದೇವೆ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಚೆನ್ನಾಗಿ ವಿಚಾರ ಮಾಡ್ಕೊಳ್ಬೇಕು. ಇದು ಇಡೀ ಒಂದು ದೇಶದಲ್ಲಿ ಬಹಳ ಭಯಾನಕವಾದಂತಹ ಹೋರಾಟ. ಇದು ಮಲ್ಲಿಕಾರ್ಜುನ್ ಅವರ ದೇಣಿಗೆ ಹೋರಾಟ. ಅವರ ಒಂದು ಶಕ್ತಿ ಎಂಬುದಾಗಿ ಇವರು ತೋರ್ಪಡಿಸಲಿಕ್ಕೆ ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರು ನಮಗೆ ಅವಮಾನ ಮಾಡಲಿಕ್ಕೆ ಅವರು ಸಾಧ್ಯವಿಲ್ಲ ಎಂಬುದಾಗಿ ಈ ವೇದಿಕೆಯ ಮುಖಾಂತರ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅನೇಕ ಗಣ್ಯರು ಹೇಳಿದರು, ನಾವು ಎಂದು ಅವಮಾನಿತರಾಗುವುದಿಲ್ಲ, ನಾವು ಸಂವಿಧಾನದ ಪರವಾಗಿ ನಿಲ್ಲುತ್ತೇವೆ. ಮಾನ್ಯ ಅಂಬೇಡ್ಕರ್ ಸರ್ ಅವರು ನಮಗೆ ಸಂವಿಧಾನವನ್ನು ರಚನೆ ಮಾಡದೇ ಇದ್ದರೆ ನಮ್ಮ ಗತಿ ಏನಾಗ್ತಿತ್ತು? ಹಿಂದಕ್ಕೆ ಕಪ್ಪಿಗಳಲ್ಲಿ ಹೋಟೆಲ್ಗಳಲ್ಲಿ ಮೇಲಿನಿಂದ ಚಹಾ ಹೋಗ್ತಾ ಇದ್ದವು. ನಮ್ಮ ಜನ ದುಃಖದಿಂದ ದುಃಖ ತೃಪ್ತರಾಗಿ ಆ ಕೆಳಗಡೆಯಿಂದ ಕೈ ನಡುಗುತ್ತಾ ಆ ಕಪ್ಪುಗಳಲ್ಲಿ ಮೇಲಿನಿಂದ ಚಹಾ ಹಾಕಿದಾಗ ಅವರ ಆತ್ಮಗಳು, ಅವರ ಮನಸ್ಸುಗಳು ಎಷ್ಟು ನೋವಾಗಿರ್ಬೋದು ವಿಚಾರ ಮಾಡಿ. ಮತ್ತೆ ಮನೆವಾದಿಗಳು ಮತ್ತೆ ಅದನ್ನೇ ಆಟವನ್ನು ಹೂಡಬೇಕೆಂದು ಮಾಡಿದ್ದಾರೆ. ಆದರೆ ನಾವೆಲ್ಲರೂ ಸಿದ್ಧರಾಗಬೇಕು. ಸಂವಿಧಾನಕ್ಕೆ ನಾವು ಸ್ಫೂರ್ತಿಯಾಗಿ ನಿಲ್ಲಬೇಕು, ನಾವು ಶಕ್ತಿಯಾಗಿ ನಿಲ್ಲಬೇಕು. ಸಂವಿಧಾನಕ್ಕೆ ನಾವು ಬಿಟ್ಟು ಎಲ್ಲಿ ಆಗಬಾರದು. ಯಾವಾಗ ನಮ್ಮ ಶಕ್ತಿಯವರಿಗೆ ತೋರಿಸ್ತೇವೆ, ಮನವಾದಿಗಳಿಗೆ, RSS ನವರಿಗೆ, ಅವರು, ನಾನು ಹೇಳ್ತಾ ಇದ್ದೇನೆ, ನಮ್ಮ ಶಕ್ತಿಯವರಿಗೆ ಇನ್ನೂ ಗೊತ್ತಿಲ್ಲ ನಾವು ಎಂಥವರು. ನಾವು ಸತ್ಯವಾದಿಗಳು, ನ್ಯಾಯವಾದಿಗಳು, ಒಳ್ಳೆ ವಿಚಾರವುಳ್ಳವರು, ಶಾಂತಿ ಪ್ರಿಯರು ಎಂಬುದಾಗಿ ಶಾಂತಿಯನ್ನು ಕದರಿಸಿದರೆ ಅವರ ಗತಿ ಏನಾಗುತ್ತದೆ ಎಂಬುದಾಗಿ ಅವರ ಕನಸಿನಲ್ಲಿಯೂ ಕೂಡ ಅವರು ನೆನೆಸಲಿಕ್ಕಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಒಂದಾಗಿ, ನಮ್ಮಲ್ಲಿ ಜಾತಿಯ ತಾರತಮ್ಯವಿಲ್ಲದೆ ನಾವೆಲ್ಲರೂ ಒಂದಾಗಿ, ಯಾವ ಒಂದು ಭೇದ ಭಾವನೆ ಇಲ್ಲದೆ ಒಕ್ಕಟ್ಟಾಗಿ ನಾವು ನಿಂತುಕೊಂಡು ಸಂವಿಧಾನಕ್ಕೆ ನಾವು ಬೆಂಬಲ ನೀಡಿದೆಯಾದರೆ ಇಂತಹ ಶಕ್ತಿಗಳನ್ನು ಮರೆಮಾಚಲಿಕ್ಕೆ ಸಾಧ್ಯ. ನಾವು ಎಂತಹ ಸಮಾಜವನ್ನು ಕಟ್ತಾ ಇದ್ದೇವೆ, ಎಂತಹ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದೇವೆ, ಎಂಥವರಿಗೆ ನಮ್ಮ ಅಮೂಲ್ಯವಾದ ಓಟುಗಳನ್ನು ಕೊಡ್ತಾ ಇದ್ದೇವೆ. ವಿಚಾರ ಮಾಡಬೇಕು. ಪ್ರತಿಯೊಬ್ಬರಿಗೆ ದೇವರು ವಿಚಾರ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಇದಕ್ಕೆ ಬೆಂಬಲಿಗರಾಗಿ ನಿಲ್ಲಿ, ನಾವಿಂಥದಕ್ಕೆ ಸಪೋರ್ಟ್ ಆಗಿ ನಿಂತುಕೊಂಡು ನಾವೆಲ್ಲರೂ ಒಂದಾಗಿ ನಾವು ಯಾವಾಗ ನಿಂತಾಗ ಇಂತಹ ಶಕ್ತಿಗಳು ನಾವು ಮರೆಮಾಚಲಿಕ್ಕೆ ಸಾಧ್ಯ ಎಂಬುದಾಗಿ ಈ ವೇದಿಕೆ ಮುಖಾಂತರ ಹೇಳಿ ನನಗೆ ಧನ್ಯವಾದಗಳು. ತಾವೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಬಂದಂತ ಅನೇಕ ನಮ್ಮ ಸಂಗಾತಿಗಳು, ಹೋರಾಟಗಾರರು ಬಂದರೆ ಅವರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ಕ್ಷಮಿಸಬೇಕು, ಸಮಯ ಬಹಳ ಆಗ್ಯದ. AC ಸಾಹೇಬರು ಬಂದು ಅಂತ ಭಾವಿಸ್ತಾ ಅದಕ್ಕೆ ನಾವು ಕೆಲವೊಂದು ಮಂದಿ ಮಾತಾಡಲಿಲ್ಲ, ಆದ್ರೂ ಕೂಡ ಕ್ಷಮೆ ಇರ್ಲಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಬಂಧುಗಳೇ, ಈ ದೇಶದಲ್ಲಿ ಹೆಚ್ಚಿನ ಕೈಗಳಿಲ್ಲ. ನೀವು ನಿಮ್ಮಂತ ಮೈ ಗಲೀಜ್ ಮಾಡ್ಕೊಂಡ್ರೆ ನಾವು ಇವತ್ತ ನಿಮ್ಗೆ ಗೊತ್ತಾಯ್ತು. ಆದ್ರೆ ನೀವು ಈಗಾಗಲೇ ಮೊನ್ನೆ ಒಂದು ದಿಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಟಿಪ್ಪಕೆ ಎಂಬ ಒಂದು ದಲಿತ ಹುಡುಗ ನಿಮ್ಮನ್ನು ಮನಸ್ಸಿ ಏನ್ ಕಾಂಗ್ರೆಸ್ ಪಾರ್ಟಿಯ ಮುಖಾಂತರ ನಿಮ್ಮನ್ನು ಮನಸ್ಸಿ ಇವತ್ತ ಇಂಡಿಯಾ ದೇಶದಲ್ಲಿ ನಿಮ್ಮ ಅಸ್ತಿತ್ವ ಏನನ್ನೋದು ಕೂಡ ಪಾರ್ಲಿಮೆಂಟ್ ಹೊಡಿ ಬಂದಾಗ ಹಿಂದಿನ ಬಾಗಿಲಿಂದ ಓಡಿ ಹೋಗಿವಿ ನೀವು. ಅಂಥವ್ರಿಗೆಲ್ಲ ಕೂಡ ಇವತ್ತ ನೀವು ಕಂಡಿರ್ತೀನಿ, ದೇಶ ಕಂಡವು. ಅದ್ರ ಮುಂದೆ ಬರೋಂಥ ದೇಶದಲ್ಲಿ ನಿಮಗೆ ಚಾಲಿ ಬಿಡ್ಲಿಲ್ಲ ಅಂದ್ರ ಈಗ ಮುಂದಿನ ನೀವು ಎಲ್ಲೂ ಕಾಣಲ್ರಿ ಅನ್ನೋದು ಕೂಡ ತೋರ್ಕೋಬೇಕಾಯ್ತು. ಈ ಸರ್ಕಾರ ಇವತ್ತು ಒಂದೇ ತಪ್ಪು ಮಾಡಿದ್ವಿ ಗೊತ್ತಾ, ಎಲ್ಲಾ ವಿದ್ಯಾರ್ಥಿಗಳು ಗೊತ್ತಾ ಬೀದಿಗಳಿಗೆ ಅವರವರ ಹೋರಾಟಕ್ಕೆ ಗೊತ್ತಾ ಏನು ಮುಂಚೂಣಿ ಬಂದು ನಿಂತಾರ. ಇದ್ರ ಬಗ್ಗೆ ಗೊತ್ತಿರ್ತ ಮುಂದಿನ ಚುನಾವಣೆಯನ್ನು ಯಾವ ದಿಕ್ಕಿ ಹೋಗ್ತಿರೋ ಗೊತ್ತಿಲ್ಲ. ಅದಕ್ಕಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಮುಂದುವಹಿಸಿ ಅವ್ರಿಗೆ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಕನ್ನಡ ರಾಜ್ಯ ಸಂಸ್ಥೆ ಒತ್ತಾಯ ಮಾಡ್ತದ. ಬಹಳ ಹೊತ್ತಿನ ತಾವು ನಿಂತೀರಿ. ಸುಮಾರು ಬೆಳಗ್ಗೆ 8-9 ಹಳ್ಳಿಯಿಂದ ವೈಕಂದ ಕೊಟ್ಟು ಬಂದಿರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹಾಕ್ತೀನಿ. ಈಗಾಗಲೇ ಸಬ್ಜೆಕ್ಟ್ ಬಗ್ಗೆ ಎಲ್ಲರೂ ಮಾತಾಡಿದ, ಅದಕ್ಕಾಗಿ ನಾನು ಏನು ಮಾತಾಡೋಕೆ ಹೋಗಲ್ಲ. ಧನ್ಯವಾದ ಹೇಳ್ತಾರೆ ಎಲ್ಲರಿಗೂ. ಮೊನ್ನೆ AC ಸಾಹೇಬರು ಜಿಲ್ಲಾಧಿಕಾರಿ ಪರವಾಗಿ ಬಂದರೆ ಅವರಿಗೆ ನಾವು ಒಂದು ಮೆಮೊರಂಡಮ್ ಮುಖಾಂತರ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತೇವೆ. ಊಟಕ್ಕೆ ದಯಮಾಡಿ ಭವನಲ್ಲಿ ಊಟ ಇದೆ, ಊಟ ಮಾಡ್ಕೊಂಡು ಮತ್ತು ಎಲ್ಲ ಬೆಂಬಲಿತ ಸಂಘಟನೆ ಮುಖಂಡರು ಸೇರಿ ಜನಸಂಘರ್ಷಂತ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಇದೆ. DC ಸಾಗರ್ ಇದು ಜಿಲ್ಲಾಧಿಕಾರಿ ಮುಖಾಂತರ ನಾವು ಏನಾದರೂ ಸರ್ಕಾರಕ್ಕೆ ನಿರ್ದೇಶ ಸಬ್ಮಿಟ್ ಮಾಡ್ತೀವಿ ಅಂತ डॉक्टर बाबा साहब अम्बेडकर दलितों का नेता हमारे ही डिस्ट्रिक्ट के मल्लिकार्जुन खड़गे साहब को
जो उन्हें स्पीच करे तो प्लेस है वहाँ के बम्मनवाद लोग, आरएसएस के लोग, वो गोबर और पेशाब से साफ कर को हम उनका आईएसओ भाषण कर सो जगह शुद्ध करे बोल को जो सोच को बोल रहे, जो मनोवाद उनका ये घोड़से की औलादा इंडिया देश में संविधान को नहीं समझने वाले अभी तक ऐसे काम चल रहा है। इसको खंडन करके कर्नाटक राज्य दल संघर्ष समिति कर्नाटक में आज एक दिन प्रोसेशन था, प्रोटेस्ट था। ये प्रोटेस्ट के मुकाबले से आज हम भारत के सरकार को निवेदन करें कि कौन ऐसा आदमी काम करे उसको पकड़ना जल्द से जल्द और उसको सजा दिलाना बोल को हम आज दलित संघर्ष समिति प्रोटेस्ट बीदर में बहुत बड़ा प्रोटेक्शन हुआ है। आज गोबर भक्त के देश के गोबर भक्तों को ये बोलना चाहते हैं, तुम गोबर लेके और पेशाब लेके जो शुद्धिकरण करें, तुम कितना शाणे है बोल के आज देश के लोगों को मालूम है। आज देश भर में आंदोलन शुरू करें। आने वाले दिन में ऐसे अपमान करने वालों को सदी से ज़्यादा कड़ी सजा देना चाहिए। और कुंभरवाड़ा में जो हमारे दलित लोग जो जमीन पकड़े हैं, वो जमीन का पेपर देने के लिए सरकार की हम मनवी करें और डीसी मैडम से भी रिक्वेस्ट करें। डिस्ट्रिक्ट कमेटी जल्द से जल्द इसके मुतैज होके ये प्रॉब्लम को सॉल्व करने के लिए हमारे जो कुंभरवाड़ा के लोग हैं, हमारे संगठन के लोग हैं, सरकार को और डिस्ट्रिक्ट कमेटी से हम मांग करते हैं कि उनका जल्द से जल्द मांग पूरी करना बोल के